ಕಾಂಗ್ರೆಸ್ನಲ್ಲಿ ಪಟ್ಟದಾಟ ನಡೀತಾ ಇರುವಂತದಕ್ಕೆ ಸಂಬಂಧಪಟ್ಟ ಹಾಗಿನ ದಿನಕ್ಕೊಂದು ಬೆಳವಣಿಗೆಗಳನ್ನ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ. ಅದರ ನಡುವೆನೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತಂತೂ ಪರೋಕ್ಷವಾಗಿ ಆಡಿರುವಂತ ಒಂದು ಮಾತುಗಳು ಎಲ್ಲವೂ ಕೂಡ ಆ ಬಾಣ ಸಿಎಂ ಕಡೆಗೆ ನೆಟ್ಟಿದ್ವು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆ ಮಾತುಗಳು ಹೇಗಿತ್ತು ಅಂತ ಅಂದ್ರೆ, ಕೆಲ ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಆಡಿದ್ದಂತ ಮಾತುಗಳನ್ನ ಮತ್ತೆ ನೆನಪಿಸುವಂತ ರೀತಿ ಅಂತಿತ್ತು. ಹೌದು, ಪ್ರಯತ್ನ ಯಾರದ್ದೋ, ಪ್ರತಿಫಲ ಬಂದು ತಿನ್ನೋದು ಇನ್ಯಾರೋ ಅನ್ನೋ ರೀತಿಯಾಗಿ ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ಆಡಿರುವಂತ ಮಾತಿದೆಯಲ್ಲ, ಇದು ಕಾಂಗ್ರೆಸ್ನಲ್ಲಿನ ಪಟ್ಟದಾಟ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದಕ್ಕೆ ಪೂರಕವಾದಂತ ರೀತಿಯಾಗಿತ್ತು. ಹಾಗಾದ್ರೆ ಇವತ್ತು ಡಿ.ಸಿ.ಎಂ ಆಡಿರುವಂತ ಮಾತುಗಳೇನು, ಜೊತೆಗೆ ಹೈಕಮಾಂಡ್ ಕೂಡ ಹೇಗೆ ಜಾಣ ನಡೆಯನ್ನ ಇಡ್ತಾ ಇದೆ, ಒಂದು ಹಂತದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಒತ್ತಾಸೆ ಅಥವಾ ಅವರ ಪ್ರಯತ್ನವನ್ನ ಹೈಕಮಾಂಡ್ ಮೇಲಿನ ಮೇಲೆ ಕಡೆಗಣಿಸ್ತಾ ಇದೆಯಾ ಅನ್ನುವಂಥದ್ದಕ್ಕೂ ಕೂಡ ಸಂಬಂಧಪಟ್ಟಾಗೆ ಕೆಲ ಬೆಳವಣಿಗೆಗಳಾಗಿದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. I love to be a party worker. ನಾವು ಲೈಫ್ ಟೈಮ್ ವರ್ಕರ್. ನಾನು ಬಾವುಟನೂ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು. ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಜೋರಾಗೆ ನಡೀತಾ ಇದೆ. ಸಿಎಂ ಕಾನ್ಫಿಡೆನ್ಸ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಲೋಕಲ್ ಸೂತ್ರ, ಪರಿಸ್ಥಿತಿ ಯಾಕೋ ಸಿದ್ದರಾಮಯ್ಯನವರ ಕಡೆಗೆ ವಾಲಿದಂತೆ ಕಾಣ್ತಾ ಇದೆ. ಹಾಗಂತ ಡಿ.ಸಿ.ಎಂ ಡಿ.ಕೆ. ಸುಮ್ಮನೆ ಕುಳಿತುಕೊಳ್ಳೋ ಜಾಯಮಾನದವರಲ್ಲ. ಕಟ್ಟ ಕಾಂಗ್ರೆಸ್ಸಿಗ ಕನಕಪುರ ಬಂಡೆ ತಮ್ಮ ಬತ್ತಳಿಕೆಯ ಒಂದೊಂದೇ ಬಾಣಗಳ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಈ ಪೈಕಿ ತಾವು ಸಾಮಾನ್ಯ ಕಾರ್ಯಕರ್ತ ಅನ್ನೋ ಪಕ್ಷ ನಿಷ್ಠೆಯ ದಾಳ ಮೊದಲನೆಯದಾದ್ರೆ, ಪ್ರಯತ್ನ ಪ್ರತಿಫಲದ ದಾಳ ಎರಡನೆಯದು. ಹಾಗಿದ್ರೆ ಡಿ.ಕೆ.ಯ ದಾಳದ ಹಿಂದಿನ ಒಂದೊಂದೇ ತಂತ್ರಗಳನ್ನ ತೋರಿಸ್ತೀವಿ ನೋಡಿ. I love to be a party worker than any position in the party. That is permanent for me. From 1980 I am a party worker. Until today I am continuing to be 45 years. ಡಿ.ಕೆ. ಹೀಗೆ ನಿನ್ನೆ ತಾವು ಪಕ್ಷದ ಕಾರ್ಯಕರ್ತರಾಗೆ ಇರ್ತೀನಿ ಅಂತ ಹೇಳಿದ್ರು. ಈ ಮಾತನ್ನ ಇವತ್ತು ಮತ್ತಷ್ಟು ವಿಸ್ತರಿಸಿದ್ದಾರೆ. ಈ ಪಕ್ಷ ನಿಷ್ಠೆಯ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಪ್ರಯತ್ನ ತಮ್ಮದು, ಪ್ರತಿಫಲ ಮತ್ತೊಬ್ಬರದ್ದು ಅನ್ನೋ ಅರ್ಥದಲ್ಲಿ ಮಾತನಾಡಿರುವ ಡಿ.ಕೆ. ನಾನು ಪಕ್ಷದ ಕಸ ಗುಡಿಸಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಬರೀ ಭಾಷಣ ಮಾಡಿ ಹೋಗಿಲ್ಲ ಅನ್ನೋ ಮೂಲಕ ಡಗರಿಗೆ ಪರೋಕ್ಷವಾಗಿ ಗುಮ್ಮಿದ್ದಾರೆ. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಡಿ.ಕೆ. ಇವತ್ತು ಆಡಿರುವ ಮಾತು 2021ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆಡಿರುವ ಮಾತಿಗೆ ಹೋಲಿಕೆ ಆಗ್ತಾ ಇದೆ. ಎರಡು ಸನ್ನಿವೇಶಗಳು ಬೇರೆ ಬೇರೆಯಾದ್ರೂ ಸಿದ್ದರಾಮಯ್ಯನವರನ್ನೇ ಉದ್ದೇಶಿಸಿ ಆಡಿರುವ ಮಾತು ಅನ್ನೋದಕ್ಕೆ ತಾಳೆ ಆಗ್ತಾ ಇದೆ. ಹಾಗಾದ್ರೆ ಅವತ್ತು ಎಚ್.ಡಿ.ಕೆ. ಹೇಳಿದ್ದೇನು ಕೇಳಿ. ಅವರು ಹೌದು, ಪಕ್ಷ ಕಟ್ಲಿಕ್ಕೆ ಇಲ್ಲಿ ಇದ್ರು ನಮ್ಮ ಜೊತೆಲಿ. ನಾವು ಜನ ಸೇರ್ಸೋದು, ನಾವು ದುಡ್ಡು ಖರ್ಚು ಮಾಡಬೇಕು, ಬ್ಯಾನರ್ ಕಟ್ಟಬೇಕು, ಡೇರೆ ಓಡಿಸ್ಬೇಕು, ಚೇರ್ ಹಾಕಿಸ್ಬೇಕು, ಎಲ್ಲ ಆದ್ಮೇಲೆ ಜನ ಕರ್ಕೊಂಡ್ ಮೇಲೆ ಕೂತ್ಕೊಂಡ್ಮೇಲೆ ಬಂದು ಭಾಷಣ ಮಾಡಕ್ ಬರೋರು. ನನಗೆ ಒಂದು ಎಕ್ಸ್ಪೀರಿಯನ್ಸು. ಬ್ಯಾನರ್ ಕಟ್ಟಿದ ಮೇಲೆ ಬಂದು ಭಾಷಣ ಮಾಡಿ ಹೋಗ್ತಾ ಇದ್ರು, ಇಲ್ಲಿಂದ ಬೆಳೆದು ಹೋದವರು ಅಂತ ಎಚ್.ಡಿ.ಕೆ. ಹೇಳಿದ್ದರು. ಇದೇ ಅರ್ಥ ಬರುವಂತೆ ಡಿ.ಕೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಮಾತನ್ನೇ ಆಡಿದ್ದಾರೆ. ಆದ್ರೆ ಈ ಮಾತು ಕಾಂಗ್ರೆಸ್ ಮನೆಯೊಳಗೆ ಕೇಳಿ ಬಂದ ಧ್ವನಿಯೂ ಹೌದು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗರು, ಪಕ್ಷದ ಮೂಲ ಕಾರ್ಯಕರ್ತರು. ಆದ್ರೆ ಸಿಎಂ ಹಾಗಲ್ಲ, ಜನತಾ ದಳದಿಂದ ಕಾಂಗ್ರೆಸ್ಗೆ ಬಂದಂತವ್ರು. ಪಕ್ಷಕ್ಕೆ ಬಂದಾಗಿನಿಂದ ಸಿಎಂ ಸಿದ್ದರಾಮಯ್ಯ ಒಂದಿಲ್ಲೊಂದು ಅಧಿಕಾರವನ್ನ ಅನುಭವಿಸುತ್ತಲೇ ಬಂದಿದ್ದಾರೆ. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು. ಆಗ ಧರ್ಮ್ ಸಿಂಗ್ ಸಿಎಂ ಆಗಿ ಸೇವೆ ಸಲ್ಲಿಸಿದ್ರೆ ಸಿದ್ದರಾಮಯ್ಯ ಡಿ.ಸಿ.ಎಂ ಆಗಿದ್ರು. ಇನ್ನು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರನ್ನ ಜೆಡಿಎಸ್ ನಿಂದ ಹೊರದಬ್ಬಲಾಗಿತ್ತು. ಆಗ 2006ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ್ರು. ಬಂದ 3 ವರ್ಷಕ್ಕೆ ಅಂದ್ರೆ 2009ರಿಂದ 2013ರವರೆಗೆ ವಿಪಕ್ಷ ನಾಯಕನ ಸ್ಥಾನವನ್ನ ನೀಡಲಾಯಿತು. ಇದಾದ ಬಳಿಕ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು. ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ
ಆಗ್ಬೇಕು ಅನ್ನೋ ನಿಯಮ ಕಾಂಗ್ರೆಸ್ನಲ್ಲಿತ್ತು. ಆದ್ರೆ ಅಂದಿನ ಅಧ್ಯಕ್ಷ ಪರಮೇಶ್ವರ್ ಸೋತ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಪಟ್ಟ ಸಿಕ್ಕಿತ್ತು. ಇಷ್ಟೇ ಅಲ್ಲ, 2019ರಲ್ಲಿ ಸರ್ಕಾರ ಬಾರದೇ ಇದ್ದಾಗ್ಲೂ ವಿಪಕ್ಷ ನಾಯಕ ಸ್ಥಾನದಲ್ಲಿದ್ರು. 2023ರಲ್ಲಿಯೂ ಸಿದ್ದರಾಮಯ್ಯನವರನ್ನೇ ಸಿಎಂ ಆಗಿ ಮಾಡಲಾಗಿದೆ. ಹೀಗೆ ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದ 19 ವರ್ಷದಲ್ಲಿ 15.5 ವರ್ಷ ಅಧಿಕಾರ ಸಿಕ್ಕಿದೆ. ಹೀಗಾಗಿ ಡಿಸಿಎಂ ಡಿಕೆ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಅಧಿಕಾರ ಸಿಕ್ತಿಲ್ಲ ಅನ್ನೋದು ಪಕ್ಷದೊಳಗೆ ಆಗಾಗ ಕೇಳಿಸಿಯೂ ಕೇಳಿಸದಂತಹ ಚರ್ಚೆ. ಅದರಲ್ಲಿಯೂ ಸಿಎಂ ಹಾಗೂ ಡಿಸಿಎಂ ನಡುವೆ ಹಿಂದೆ ವರ್ಲ್ಡ್ ವಾರ್ ಕೂಡ ನಡೆದಿತ್ತು. ಶಬ್ದವೇ ಶಕ್ತಿ ಅಂತ ಡಿಕೆ ಹೇಳಿದ್ರೆ ಶಬ್ದ ಶಕ್ತಿಯಲ್ಲ ಅಂತ ಸಿಎಂ ಕೌಂಟರ್ ಮಾಡಿದ್ದರು. ಈಗ ನಾನು ಬಂದು ಭಾಷಣ ಮಾಡಿಲ್ಲ ಅನ್ನೋ ಮೂಲಕ ಸೂಕ್ಷ್ಮವಾಗಿ ತಿವಿದಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಈ ನಡುವೆ ಡಿಸಿಎಂ ಡಿಕೆ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಅಷ್ಟಾಗೇನು ಉತ್ತಮ ಆಗಿರ್ಲಿಲ್ಲ. ಬಂಡೆಯನ್ನ ಮಾತನಾಡಿಸದೆ ವಾಪಸ್ ಕಳಿಸಿರೋದು ಡಿಕೆ ಬಣವನ್ನ ಒಳಗೊಳಗೆ ಕುದಿಯುವಂತೆ ಮಾಡಿದೆ. ಹೀಗಾಗಿ ಡಿಕೆ ಆಡಿರುವ ಮಾತು ದೊಡ್ಡದೊಂದು ಬಂಡಾಯ ಸ್ಫೋಟವಾಗುವ ಮುನ್ನ ಜ್ವಾಲಾಗ್ನಿ ಹೊಗೆ ಬರ್ತಾ ಇರೋದೇ ಸಾಕ್ಷಿ. ಪ್ರಮೋದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.